ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಿಲ್ಲದ ಯುದ್ಧ. ಟ್ರಂಪ್ ನಡೆಸ್ತಾ ಇರತಕ್ಕಂಥ ಎಪಿಕ್ ಫ್ಯೂರಿ ಯುದ್ಧಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ ಅಮೆರಿಕದ ಜನಗಳ ತೆರಿಗೆಯ ದುಡ್ಡು ಎಷ್ಟು ಖರ್ಚಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಇದು ಅಮೆರಿಕದಲ್ಲದ ಯುದ್ಧ. ಈ ಯುದ್ಧ ಏನಿದ್ರು ಇಸ್ರೇಲ್ನದ್ದೇ. ಇಸ್ರೇಲ್ಗೆ ಸಪೋರ್ಟ್ ಮಾಡುವುದು ಬೇರೆ, ಅಮೇರಿಕವೇ ಯುದ್ಧರಂಗಕ್ಕೆ ಧುಮುಕುವುದು ಬೇರೆ, ಅಮೇರಿಕದ ಮಿಲಿಟರಿ ನೆಲೆಗಳನ್ನು ನಾಶ ಮಾಡಿಕೊಳ್ಳುವುದು ಬೇರೆ ಅಂತ ಆಗುತ್ತೆ. ಸಪೋರ್ಟ್ ಮಾಡೋದು ಬೇರೆ, ಫಿನಾನ್ಷಿಯಲ್ ಏಯ್ಡ್ ಕೊಡೋದು, ಅಸಿಸ್ಟೆನ್ಸ್ ಮಾಡೋದು ಬೇರೆ ವಿಚಾರ ಬರುತ್ತೆ. ಆದರೆ ಇಲ್ಲಿ ನೇರವಾಗಿ ಅಮೇರಿಕನ ಯುದ್ಧಕ್ಕೆ ಇಳಿದು ಬಿಟ್ಟಿದೆಯಲ್ಲ, ಅಮೇರಿಕ ಯುದ್ಧಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಲಾಭವಿಲ್ಲದೆ ಇಳಿಯಲ್ಲ ಅದು. ಅಲ್ಲಿ ತೈಲ ಇದೆಯಲ್ಲ ಅದನ್ನು ತೊಗೊಳ್ತಾರೆ, ಇರಾನ್ ಮೇಲೆ ನಿಯಂತ್ರಣ ತಗೊಳ್ತಾರೆ. ಯಾವ ರೀತಿ ವೆನಿಜುವೆಲಾ ಅಧ್ಯಕ್ಷನನ್ನು ಕಿಡ್ನ್ಯಾಪ್ ಮಾಡಿಯೇ ಕಂಟ್ರೋಲ್ ತೊಗೊಂಡ್ರು, ಅದೇ ರೀತಿಯಲ್ಲಿ ಇರಾನ್ನಲ್ಲೂ ಕೂಡ ಮಾಡಬಹುದೇನೋ. ಯುದ್ಧ ಆರಂಭ ಆಗಿ 5 ದಿನ ಆಯಿತು. ಅಮೆರಿಕನ್ನರ ತೆರಿಗೆ ಹಣ ಖರ್ಚು ನೋಡಿಬಿಟ್ರೆ ನೀವು ಶಾಕ್ ಆಗ್ತೀರಾ. ಅಮೆರಿಕದ ಡಾಲರ್ ಪ್ರಕಾರ ಹೋಗಿಬಿಟ್ರೆ ಪ್ರತಿ ಸೆಕೆಂಡ್ಗೆ $2,546 ಖರ್ಚಾಗಿದೆ. ನಾನು ಇದನ್ನು ಓದುವಷ್ಟಲ್ಲೇ 2-3 ಸೆಕೆಂಡ್ ಆಗಿರುತ್ತೆ. ನೀವು ಅದನ್ನು ಮೂರು ಪಟ್ಟು ಮಾಡ್ಕೊಂಬಿಡಿ. $2,546 ಪ್ರತಿ ಸೆಕೆಂಡ್ನ ಖರ್ಚು. ಏನಿದು ಈ ಖರ್ಚು? ಇದು ಅಮೆರಿಕನ್ನರ ತೆರಿಗೆ ಹಣ. ಟ್ರಂಪ್ ಇಲ್ಲಿ ಯುದ್ಧಕ್ಕೆ ಇದನ್ನು ಬಳಸ್ತಾ ಇದ್ದಾರಾ? ಪ್ರತಿ ಸೆಕೆಂಡ್ ಲೆಕ್ಕ ಹಾಕೊಂಡ್ಬಿಟ್ರೆ $2,546 ರುಪಿಗೆ ನಾವು ಕನ್ವರ್ಟ್ ಮಾಡಿಬಿಟ್ರೆ $2,34,232. ಒಂದು ಸೆಕೆಂಡ್ಗೆ ಅಮೆರಿಕ ಯುದ್ಧಕ್ಕೆ ಖರ್ಚು ಮಾಡ್ತಿರ್ತಕ್ಕಂಥ ಹಣ. ಪ್ರತಿ ನಿಮಿಷಕ್ಕೆ ಎಷ್ಟಪ್ಪ? ಪ್ರತಿ ನಿಮಿಷಕ್ಕೆ ನಾವು $91,66,667. $91,66,667 ಅಮೆರಿಕ ಇಲ್ಲಿ ಬೇಯಿಸ್ತಾ ಇದೆ. ಅಂದರೆ ನಿಮಗಿದು ಟೋಟಲ್ ಒಂದು ದಿನಕ್ಕೆ ಇವರು ಎಷ್ಟು ಖರ್ಚು ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ 2,024 ಕೋಟಿ ರೂಪಾಯಿಗಳನ್ನು. ಒಂದು ದಿನಕ್ಕೆ 2,024 ಕೋಟಿ ಖರ್ಚಾಗ್ತಿದೆ ಅಂತ ಹೇಳಿದ್ರೆ ಅಮೆರಿಕದಲ್ಲದ ಯುದ್ಧಕ್ಕೆ ಅಮೆರಿಕ ಎಷ್ಟು ಖರ್ಚು ಮಾಡ್ತಾ ಇದೆ ಅಂದರೆ, ಹೇಳ್ತಾರಲ್ಲ, ಮುದುಕರು ಯುದ್ಧಕ್ಕೆ ಆದೇಶ ಮಾಡ್ತಾರೆ, ಯುವಕರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಸೈನ್ಯದಲ್ಲಿ ಪ್ರಾಣ ಹೋಗೋದು ಯಾರ್ದು? ಎಲ್ಲ ಯುವಕರದ್ದೇ. ತೀರ್ಮಾನ ಮಾಡ್ತಿರೋದು ಎಲ್ಲ ಮುದುಕರೇ. 60+, 70+, 80+. ಖಮೇನಿಗೆ 86 ಆಯಿತು, ತೀರ್ಕೊಂಡಿದ್ದಾಯಿತು. ಟ್ರಂಪ್ 70, ಮಿನಿಮಮ್ 70. ಇದೇ ರೀತಿಯಲ್ಲಿ ಮುದುಕರು ಯುದ್ಧ ನಿರ್ಧಾರಗಳನ್ನು ಮಾಡ್ತಾರೆ, ಯುವಕರು ಪ್ರಾಣ ಕಳ್ಕೊಳ್ತಾರೆ. ಇರಾನ್ ಇಸ್ರೇಲ್ನ ವಿಚಾರಕ್ಕೆ ಅಮೆರಿಕ ಯಾಕೆ ಬಂತು ಅಂತ ಅಮೆರಿಕನ್ನರ ಬಜೆ ಕೇಳ್ತಾ ಇದ್ದಾರೆ. ಅವ್ರು ಮಾಡ್ಕೊಳ್ಳಿ, ಇಸ್ರೇಲ್ಗೆ ಬೇಕಾದಷ್ಟು ಕಾರಣ ಇದೆ ಇರಾನ್ ಮೇಲೆ ಯುದ್ಧ ಮಾಡೋಕ್ಕೆ. ಇರಾನ್ಗೂ ಇಸ್ರೇಲ್ ಮೇಲೆ ಹಾಗೇನೂ ಇರಬಹುದು, ಕಾರಣವೂ ಇರಬಹುದು. ಅಮೆರಿಕಕ್ಕೆ ಏನು ಬಂದಿತ್ತು ಅಂತ ಕೂಡ ಒಂದು ಪ್ರಶ್ನೆಯಲ್ಲಿ ಬರ್ತಾ ಇದೆ.